ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಶ್ರಾವಣ ಮಾಸದ ಪ್ರಾರಂಭದ ಅಮಾವಾಸ್ಯೆಯಾಗಿರುವ ಇಂದು ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಮಳೆಯನ್ನು ಲೆಕ್ಕಿಸದೆ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ. ಇಂದು ಶ್ರಾವಣ ಮಾಸದ ಪ್ರಾರಂಭದ ಅಮಾವಾಸ್ಯೆ. ಈ ದಿನವನ್ನು ಭೀಮನ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ. ಈ ಆಚರಣೆಯು ಪ್ರಾಥಮಿಕವಾಗಿ ಭೀಮ ಅಂದರೆ ಮಹಾಭಾರತದ 5 ಪ್ರಮುಖ ಪಾತ್ರಗಳಲ್ಲಿ ಒಂದಾಗಿರುವ ಭೀಮನ ಹೆಸರಿನಲ್ಲಿ ಭೀಮನ ಅಮಾವಾಸ್ಯೆಯನ್ನ ಭೀಮನ ಜನ್ಮದಿನವೆಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ ಅವನು ದುಷ್ಟನಾದ ಬಕಾಸುರನನ್ನು ಸಂಹರಿಸಿದ ದಿನ ಎಂದು ಹೇಳಲಾಗುತ್ತದೆ. ಆ ಮೂಲಕ ಅವನು ಬ್ರಾಹ್ಮಣರ ಸೈನ್ಯವನ್ನು ರಾಕ್ಷಸರು ತಿನ್ನದಂತೆ ರಕ್ಷಿಸುತ್ತಾನೆ. ಕರ್ನಾಟಕದಲ್ಲಿ ಆಷಾಢದ ಕೊನೆಯ ಅಮಾವಾಸ್ಯೆಯ ದಿನವನ್ನು ಭೀಮನ ಅಮಾವಾಸ್ಯೆ ಎಂದು ಗುರುತಿಸಲಾಗುತ್ತದೆ. ಈ ದಿನವನ್ನು ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ದಿನದಂದು ಪಾರ್ವತಿಯ ಮೇಲಿನ ಭಕ್ತಿಯಿಂದ ಪ್ರಭಾವಿತನಾದ ಶಿವನು ಅವಳನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದನು ಎಂದು ಈ ಪ್ರದೇಶದ ಶೈವರು ನಂಬುತ್ತಾರೆ. ಮಹಿಳೆಯರು ಈ ದಿನದಂದು ವ್ರತವನ್ನು ಮಾಡಿ ಆ ಮೂಲಕ ಆಹಾರವನ್ನು ಸೇವಿಸುವುದನ್ನು ತ್ಯಜಿಸಿ ಶಿವ ಪಾರ್ವತಿಯನ್ನು ಪ್ರಾರ್ಥಿಸಿದರೆ ಅವಿವಾಹಿತ ಮಹಿಳೆಯರಿಗೆ ಸದ್ಗುಣಶೀಲ ಪತಿಯನ್ನು ಮತ್ತು ವಿವಾಹಿತ ಮಹಿಳೆಯರು ತಮ್ಮ ಗಂಡನಿಗೆ ದೀರ್ಘಾಯುಷ್ಯ, ಯಶಸ್ಸು ಮತ್ತು ಸಂತೋಷ ಸಿಗುತ್ತದೆ ಎಂದು ನಂಬಲಾಗಿದೆ. ಸಹೋದರಿಯರು ತಮ್ಮ ಸಹೋದರರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ. ಶಿವ ಮತ್ತು ಪಾರ್ವತಿಯ ಮೂರ್ತಿಗಳನ್ನು ಕೆಂಪು ಮಣ್ಣಿನಿಂದ ತಯಾರಿಸಲಾಗುತ್ತದೆ ಮತ್ತು ಅದನ್ನು ಒಣಗಿಸಿ ಬೂದಿ ಮತ್ತು ಸಿಂಧೂರದಿಂದ ಅಲಂಕರಿಸಲಾಗುತ್ತದೆ. ಅವುಗಳನ್ನು ಕೆಲವೊಮ್ಮೆ ಪಂಚಲೋಹದಿಂದ ತಯಾರಿಸಲಾಗುತ್ತದೆ. ಈ ಮೂಲಕ ಈ ಅಮಾವಾಸ್ಯೆಯನ್ನ ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ. ಶ್ರಾವಣ ಮಾಸದ ಅಧಿಕೃತ ಪ್ರಾರಂಭ ಇಂದಿನಿಂದ ಆಗುತ್ತಿರುವುದರಿಂದ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ಇಂದು ನಸುಕಿನ ಜಾವದಿಂದಲೇ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಮಳೆಯನ್ನು ಲೆಕ್ಕಿಸದೆ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ. ಇಂದಿನಿಂದ 1 ತಿಂಗಳ ಪರ್ಯಂತರ ನಸುಕಿನ ಜಾವದಿಂದಲೇ ಕಲಬುರಗಿಯ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಬರೆಗಾಲಿನಲ್ಲಿ ನಡೆದುಕೊಂಡು ಬಂದು ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ. ಹಾಗಾದರೆ ನೀವು ಕೂಡ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆದಿದ್ದೀರಾ ತಾನೆ? ಕ್ಯಾಮ್ರಾ ಪರ್ಸನ್ ಶೇಖ್ ಬಾಬಾ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಹೊಸ ವಿಭಾಗಗಳು ಮತ್ತು ಕಾರ್ಯಕ್ರಮಗಳ ಉದ್ಘಾಟನೆಯ ಕುರಿತು ಕುಲಪತಿ ಪ್ರೊಫೆಸರ್ ಭಟ್ಟು ಸತ್ಯನಾರಾಯಣ ಅವರು ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಹೊಸ ವಿಭಾಗಗಳು ಮತ್ತು ಕಾರ್ಯಕ್ರಮಗಳ ಉದ್ಘಾಟನೆ, ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಶ್ರೇಷ್ಠತೆ ಮತ್ತು ಸಂಶೋಧನೆ ಹಾಗೂ ಅಭಿವೃದ್ಧಿಯಲ್ಲಿ ಹೊಸ ಪ್ರಗತಿ ಕೇಂದ್ರದ ಸ್ಥಾಪನೆ, ಸಮಕಾಲೀನ ಕೌಶಲ್ಯ ಆಧಾರಿತ ಮತ್ತು ಆರೋಗ್ಯಕರ ಶಿಕ್ಷಣಕ್ಕೆ ಬದ್ಧವಾಗಿರುವ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯ ಸಕ್ರಿಯ ಪಾಲ್ಗೊಳ್ಳುವಿಕೆಯೊಂದಿಗೆ ಶೈಕ್ಷಣಿಕ ಚುಕ್ಕಾಣಿಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ಶ್ರಮಿಸುತ್ತಿದೆ. ಈ ವಿಶ್ವವಿದ್ಯಾನಿಲಯವು 2022ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಳವಡಿಸಿಕೊಂಡಿದೆ ಮತ್ತು ಪದವಿ ಪೂರ್ವ ಹಾಗೂ ಸ್ನಾತಕೋತ್ತರ ಮಟ್ಟದಲ್ಲಿ ಅದನ್ನು ಜಾರಿ
ಜಾರಿಗೆ ತರಲು ಮುಂದಾಗಿದೆ. ಎನ್ಇಪಿ 2020 ವಿದ್ಯಾರ್ಥಿಗಳ ಉದ್ಯೋಗಾರ್ಹ ಕೌಶಲ್ಯಗಳನ್ನು ಸುಧಾರಿಸಲು ಕೌಶಲ್ಯ ಆಧಾರಿತ ಕಾರ್ಯಕ್ರಮಗಳ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತಿದ್ದಂತೆ ವಿಶ್ವವಿದ್ಯಾನಿಲಯವು ಪಠ್ಯಕ್ರಮವನ್ನು ಮರು ವಿನ್ಯಾಸಗೊಳಿಸಿದೆ. ಈ ವರ್ಷ ವಿಶ್ವವಿದ್ಯಾನಿಲಯವು 16 ಕೋಟಿಗೂ ಹೆಚ್ಚು ಸಂಶೋಧನಾ ಅನುದಾನವನ್ನ ಪಡೆಯುವ ಮೂಲಕ ಒಂದು ಮೈಲಿಗಲ್ಲು ಸಾಧಿಸಿದೆ. ಸಂಶೋಧನೆ, ನಾವೀನ್ಯತೆ ಮತ್ತು ಉದ್ಯೋಗ ಸೃಷ್ಟಿಗೆ ಒತ್ತು, ಕಠಿಣ ಕೌಶಲ್ಯ ತರಬೇತಿಯನ್ನ ಹೆಚ್ಚಿಸಲು HEFA ನಿಧಿಯೊಂದಿಗೆ ಎಂಜಿನಿಯರಿಂಗ್ ಮೇಲೆ ವಿಶೇಷ ಗಮನ ಹರಿಸಿ ಬೋಧನಾ ಪ್ರಯೋಗಾಲಯಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ವಿಶ್ವವಿದ್ಯಾನಿಲಯವು ಗಮನಾರ್ಹವಾಗಿ ಹೂಡಿಕೆ ಮಾಡಿದೆ. ಕೈಗಾರಿಕಾ ಬಾಂಧವ್ಯವನ್ನು ಉತ್ತೇಜಿಸಲು ವಿಶ್ವವಿದ್ಯಾನಿಲಯವು ಅಪ್ರೆಂಟಿಸ್ಶಿಪ್ ಆಧಾರಿತ ಪದವಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದೆ. ಇದಕ್ಕಾಗಿ CUK ಜುಲೈ 29, 2025ರಂದು ನವದೆಹಲಿಯಲ್ಲಿ ಅಪ್ರೆಂಟಿಸ್ಶಿಪ್ ತರಬೇತಿ ಮಂಡಳಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಿದೆ. ಇದು CUKಯಲ್ಲಿ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ತರಬೇತಿ ಯೋಜನೆಯ ವಿವಿಧ ಆಯಾಮಗಳ ಅನುಷ್ಠಾನವನ್ನು ಗುರುತಿಸುತ್ತದೆ ಎಂದು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಟ್ಟು ಸತ್ಯನಾರಾಯಣ ಅವರು ಇಂದು ಮಧ್ಯಾಹ್ನ 12 ಗಂಟೆಗೆ CUK ಕ್ಯಾಂಪಸ್ನ ಅತಿಥಿ ಗೃಹ ಸಮ್ಮೇಳನ ಸಭಾಂಗಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. Good about the university and its development activities, through the press only, this will be known to the public. Here, as you know, these universities are playing a very important role in the development activities of the nation, for nation building, and quality is the important for any education institution. Without quality, we cannot expect anyone to come and join and take the admissions and waste their time. So that is nowadays the NEP 2020 is also focusing on skill education and employability skills of the students, and that is the most important for the university. As part of this, university has implemented NEP 2020 from 2022 onwards, and here we also adopted the National Credit Framework, National Higher Education Qualification Framework, and curriculum and credit framework that is designed by the UGC and Ministry, and also we also modified accordingly, and we redesigned our curriculum by incorporating the skill-based courses in the curriculum, and now this is the 4th year it's in implementation. And also nowadays everyone is talking about the employability skills, and now even talking about the artificial intelligence and machine learning, because that every program we are trying to connect with the new technology. So even we are requesting the ministry also to develop the infrastructure and also to deliver the things, to start the new programs. As a part of this, I am happy to inform to all of you that ministry has sanctioned 7 new departments to strengthen the university in terms of delivering the quality. As a part of this, we only propose such a programs which will be enhance the employability skills and also strengthen the university. That is the artificial intelligence and machine learning. That is MTech. We are launching this MTech, artificial intelligence and machine learning. That is also one of the program is sanctioned by the ministry, and also BTech computer science and engineering. We last year only we have commenced because we have the faculty in the computer science. With that only, by expecting the sanctioning from the ministry, we already commenced that program. Now students are coming to second year, and that department is also sanctioned for us. Faculty positions also sanctioned, and MSc Statistics and Data Analytics, the MSc Genetics and Genomics, that is the Library Science. And nowadays there is a lot of demand for the legal profession. So to strengthen the legal profession, that is education, already the university has started LLM program in the university,
and everyone is eagerly looking towards this undergraduate program. But when we go for undergraduate program, it also requires the BCI approval. All these things we have done efforts, and with that, now the ministry also sanctioned for the establishment of the 5 years integrated law program in the university. ಜುಲೈ 25ರಿಂದ 27ರವರೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯ ಅಣ್ಣೆಮ್ಮ ನಗರದಲ್ಲಿ ಇರುವ ಶ್ರೀ ಅಣ್ಣೆಮ್ಮ ದೇವಾಲಯದಲ್ಲಿ ಶ್ರೀ ಅಣ್ಣೆಮ್ಮ ದೇವಿಯ ಯಂತ್ರ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಶ್ರೀ ಮಹಾಗಣಪತಿ, ಶಿವಲಿಂಗ, ನಂದೀಶ್ವರ, ನವಗ್ರಹ ಸಹಿತ ಶ್ರೀ ಅಣ್ಣೆಮ್ಮ ದೇವಿಯ ಯಂತ್ರ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವು ದಿನಾಂಕ 25ನೇ ಜುಲೈ 2025ರಿಂದ 27ನೇ ಜುಲೈ 2025ರವರೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯ ಅಣ್ಣೆಮ್ಮ ನಗರದಲ್ಲಿ ಇರುವ ಶ್ರೀ ಅಣ್ಣೆಮ್ಮ ದೇವಿಯ ದೇವಾಲಯದಲ್ಲಿ ಜರುಗಲಿದೆ ಎಂದು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಕಾರ್ಯದರ್ಶಿಗಳು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾದ ಬಸವರಾಜ್ ದೇಶಮುಖ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಅವತ್ತಿನ ದಿವಸ ಪ್ರಾರಂಭವಾದ ಒಂದು ಪೂಜೆ ಬೆಳಗ್ಗೆ 10 ಗಂಟೆಗೆ ಶಿವಮಂದಿರದಿಂದ ಜಯನಗರದಿಂದ ಅಣ್ಣೆಮ್ಮ ದೇವಸ್ಥಾನದವರೆಗೆ 108 ಮುತ್ತೈದರ ಕಳಸ ಸಹಿತ ನೂತನ ಕೀರ್ತಿ ಮೂರ್ತಿ ಮೆರವಣಿಗೆ ಇರುತ್ತದೆ. ನಂತರ ಸುಮಾರಾಗಿ 5:30 ಗಂಟೆಗೆ ಪುನಃ ಪೂಜಾ ಮಂಟಪ ದೇವತಾ ಸ್ವಾಕಾರ ಹೋಮ, ಲಕ್ಷ್ಮೀ ಗಣಪತಿ ಹೋಮ ಇರುತ್ತದೆ. ಇಂಥ ಒಂದು ವಿಗ್ರಹ ಸಂಸ್ಕಾರ, ಪ್ರತಿಮಾ ಶೋಧನ, ಜಲಾದಿವಾಸ, ಮಂಗಳಾರತಿ, ಮಂತ್ರಪುಷ್ಪ, ತೀರ್ಥ ಪ್ರಸಾದ ವಿತರಣೆ ಜರುಗಲಿದೆ. ಅದೇ ರೀತಿ 26ನೇ ತಾರೀಕಿನ ದಿವಸ ಸಾಯಂಕಾಲ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 5:30 ಗಂಟೆಯವರೆಗೆ ಅನೇಕ ಹರಗುರು ಚರಮೂರ್ತಿಗಳ ಒಂದು ಸ್ಪರ್ಶದಿಂದ ಕೂಡ ಅವತ್ತಿನ ದಿವಸ ಧಾನ್ಯಾದಿವಾಸ, ಮಂಗಳಾರತಿ, ಮಂತ್ರಪುಷ್ಪ ಕೂಡ ಇರುತ್ತದೆ. ವಿಶೇಷವಾಗಿ 27/7/2025 ರವಿವಾರ ದಿವಸ ಬೆಳಗ್ಗೆ 4 ಗಂಟೆಗೆ ಸುಪ್ರಭಾತ ವಿಗ್ರಹ ಅಭಿಷೇಚನ ಮಂಟಪ ಆರಾಧನೆ ಹಿಡ್ಕೊಂಡು ಅವತ್ತಿನ ದಿವಸ ಶ್ರೀಶೈಲದ ಶ್ರೀಮದ ಶ್ರೀಶೈಲ ಗಿರಿರಾಜ ಸೂರ್ಯ ಶಿವಾಜೀಶ್ವರ ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು ಭಗವತಾತ್ಮರ ಕರಕಮಲಗಳಿಂದ ದೇವಾಲಯದ ಶಿಖರ, ಕಳಸರೋಹಣ, ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ, ಮಹಾಬಲಿಹರಣ, ನೇತ್ರ ನಿರ್ಮಣ, ಮಹಾಪೂರ್ಣಾವತಿ, ಕಳಸ ಉದ್ವಾಸನ, ಕುಂಭಾಭಿಷೇಕ, ಅಲಂಕಾರ, ಮಹಾಮಂಗಳಾರತಿ, ಮಂತ್ರಪುಷ್ಪ, ಮಹಾ ಆಶೀರ್ವಚನ, ತೀರ್ಥ ಪ್ರಸಾದ ವಿತರಣೆ ಮತ್ತು ಅನ್ನದಾನ ಕಾರ್ಯಕ್ರಮ ಜರುಗಲಿದೆ. ಇಂಥ ಕಾರ್ಯಕ್ರಮಕ್ಕೆ ಕಲಬುರಗಿ ಮಹಾನಗರದ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಗ್ರಾಮಸ್ಥರಾಗಲಿ ಭಕ್ತಾದಿಗಳಾಗಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಈ ಕಾರ್ಯಕ್ರಮಕ್ಕೆ ಇಷ್ಟೇ ಜನ ಅಲ್ಲ, 3 ದಿವಸ ಕೂಡ ಅನೇಕ ಹರಗುರು ಚರಮೂರ್ತಿಗಳು ಕೂಡ ಅವರ ಆಶೀರ್ವಾದ ಪಡೆದು ಪ್ರಸಾದ ಪಡೆದು ಪುನೀತರಾಗಬೇಕು. ನಮ್ಮ ಭಾರತ ದೇಶ ಸಂಸ್ಕಾರದ ದೇಶ. ಇಂತಹ ದೇಶದಲ್ಲಿ ಭಗವತಿಯಾದಂಥ ಅಣ್ಣೆಮ್ಮ ದೇವಿ ಮೊದಲು ಬೆಂಗಳೂರಿನೊಳಗಿದ್ದರು. ಆ ಬೆಂಗಳೂರಿನಿಂದ ಇವತ್ತು ನಮ್ಮ ರಮೇಶ್ ಜೇವರಿಗಿಯನ್ನು ಮುಖಾಂತರ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಬಸವರಾಜ್ ದೇಶಮುಖರ ಮುಖಾಂತರ ಮತ್ತು ಉಳಿದೆಲ್ಲ ಈಗಾಗಲೇ ನಾನು ಮಾತನಾಡಿ ಹೇಳಿದಂಥವರೆಲ್ಲ ಈ ಸುದ್ದಿಗೋಷ್ಠಿಯಲ್ಲಿ ಜಯನಗರದ ಶ್ರೀ ಅಣ್ಣಮ್ಮ ದೇವಿಯ ದೇವಸ್ಥಾನದ ಅಧ್ಯಕ್ಷರಾದ ರಮೇಶ್ ಜೇವರ್ಗಿ, ಸುಕ್ಷೇತ್ರ ಶ್ರೀನಿವಾಸ ಸರಡಗಿಯ ಶ್ರೀ ಕೊಲ್ಹಾಪುರ ಮಹಾಲಕ್ಷ್ಮಿ ದೇವಸ್ಥಾನದ ಶಕ್ತಿಪೀಠದ ಪೀಠಾಧಿಪತಿಗಳಾದ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯ, ಬಂಧು ಪ್ರಿಂಟರ್ಸ್ ನ ರಮೇಶ್ ತಿಪ್ನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುಲೈ 25ರಿಂದ ಆಗಸ್ಟ್ 24ರವರೆಗೆ ಕಲಬುರಗಿ ನಗರದ ಶ್ರೀ ಮಹಾದೇವಪ್ಪ ರಾಂಪುರೆ ಕೂಡ ಬಡಾವಣೆಯಲ್ಲಿ ಸ್ಪಂದನ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರಾವಣ ಮಾಸದ ಚಿಂತನ ಮಂಥನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸ್ಪಂದನ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀ ಮಹಾದೇವಪ್ಪ ರಾಂಪುರೆ ಕೂಡ ಬಡಾವಣೆಯಲ್ಲಿ ಯುವ ಕುಟೀರ ಪ್ರಾಂಗಣದಲ್ಲಿ ದಿನಾಂಕ
25ನೇ ಜುಲೈ 2025ರಿಂದ 24ನೇ ಆಗಸ್ಟ್ 2025ರವರೆಗೆ ಸಾಯಂಕಾಲ 6:30ರಿಂದ ರಾತ್ರಿ 8:30ರವರೆಗೆ ಪ್ರತಿದಿನ ವಿವಿಧ ಉಪನ್ಯಾಸಕರಿಂದ ವಿವಿಧ ವಿಷಯಗಳ ಬಗ್ಗೆ ಆಯ್ಕೆ ಮಾಡಿಕೊಂಡು ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ, ಮಾನವೀಯ ಮೌಲ್ಯಗಳ ಕುರಿತು ಬಡಾವಣೆಯ ಎಲ್ಲಾ ಶರಣೆಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಸುದೀರ್ಘವಾಗಿ ಒಟ್ಟು 31 ದಿನಗಳು ಜರುಗಲಿದ್ದು ಪ್ರತಿದಿನ ನಾವೀನ್ಯ ವಿಷಯಗಳ ಜ್ಞಾನ ದಾಸೋಹ ವಿವಿಧ ಮಠಾಧೀಶರ ಸಾನ್ನಿಧ್ಯದಲ್ಲಿ, ರಾಜಕೀಯ ಮುಖಂಡರ ನೇತೃತ್ವದಲ್ಲಿ, ಬಡಾವಣೆಯ ಹಿರಿಯ ನಾಗರಿಕರ ಅಧ್ಯಕ್ಷತೆಯಲ್ಲಿ ನಡೆಯಲಿವೆ ಎಂದು ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಬಾಬುರಾವ್ ಎಚ್ ಕುಲಕರ್ಣಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಮಠಾಧೀಶರ ಸಾನ್ನಿಧ್ಯದಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ ಸರ್. ಅದರ ಜೊತೆಯಲ್ಲಿ ಬಡಾವಣೆಯಲ್ಲಿ ಶೈಕ್ಷಣಿಕ, ಸಾಮಾಜಿಕ ಜೊತೆಯಲ್ಲಿ ಸೋಮವಾರ ಚಿಂತನ ಮಂಥನ ಪ್ರತಿ 3 ವರ್ಷಗಳನ್ನು ನಡೆಸ್ಕೊಂಡು ಬಂದು ರಾಷ್ಟ್ರೀಯ ಹಬ್ಬಗಳನ್ನು ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಮಹಾತ್ಮರ ದಿನಾಚರಣೆಗಳನ್ನು ಮತ್ತು ಪರಿಸರ ದಿನಾಚರಣೆ ಆಚರಿಸ್ತಾ ಸುಮಾರು 5,500 ಗಿಡಗಳನ್ನು ನಮ್ಮ ಬಡಾವಣೆಯಲ್ಲಿ ನೆಟ್ಟಿದ್ದೇವೆ. ಪ್ರತಿ ವರ್ಷ 1,000 ಮರಗಳನ್ನು ಮತ್ತು ನಮ್ಮ ಇಲಾಖೆಯ ಅರಣ್ಯ ಇಲಾಖೆಯ ಸಂಯೋಗದೊಂದಿಗೆ ಈ ವರ್ಷ 1,000 ಸಸಿಗಳನ್ನು ನೆಟ್ಟಿದ್ದೇವೆ. ಮತ್ತು ಅದರ ಜೊತೆಯಲ್ಲಿ ಶ್ರಾವಣ ಮಾಸದ ಒಂದು ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಒಂದು ರಿಟೈರ್ಡ್ ಆದಂಥ ನೌಕರದಾರರನ್ನು ಮತ್ತು ಪ್ರಶಸ್ತಿ ಪಡೆದಂಥ ನೌಕರದಾರರನ್ನು, SLC ಮತ್ತು PUCಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಕೂಡ ನಾವು ಸನ್ಮಾನಿಸ್ತಾ ಬಂದಿದ್ದೇವೆ. ಮತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಕೂಡ ಈ ಒಂದು ಸಂಘದಿಂದ ನಡೆದುಕೊಂಡು ಬಂದಿದೆ. ಹಿರಿಯ ನಮ್ಮ ಕ್ಷೇತ್ರ ಅನೇಕ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಮಾತೆಯರು ಆಗಿರ್ಬೋದು, ಮಹನೀಯರಿಗೆ ಅವರಿಗೆ ಗೌರವಾರ್ಪಣೆ, ಶಾಸಕರನ್ನು ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರನ್ನು ಮತ್ತು ರಾಜಕೀಯ ಮುಖಂಡರನ್ನು ಮತ್ತು ಇಲಾಖೆಯ ಮುಖ್ಯಸ್ಥರನ್ನು ಕರೆದುಕೊಂಡು ಬಂದು ಅವರಿಗೆ ಗೌರವ ಅರ್ಪಿಸಿ ನಮ್ಮ ಮನವಿಗಳನ್ನು ಕೊಡ್ತಾ ಬಂದಿದ್ದೇವೆ. ಅವರು ಸ್ಪಂದನೆ ಮಾಡ್ತಾಯಿದ್ದಾರೆ. ಆದರೂ ಕೂಡ ಇನ್ನೂ ಅನೇಕ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದಂಥ ಯಾವುದಾದರೂ ಒಂದು ಬಡಾವಣೆ ಇದ್ದರೆ ಅದು ಮಹಾದೇವಪ್ಪ ರಾಂಪುರ ಬಡಾವಣೆ ಅಂತಕೊಂಡು ಹೇಳ್ಬೋದು, ಕಾಡಾ ಕಚೇರಿ ಹತ್ತಿರ. ತಾನೇ ಶಾಸಕರು ಡಾಂಬರೀಕರಣ ಬಗ್ಗೆ ಒಂದು ರಸ್ತೆಯನ್ನು ಒಂದು ಗುದ್ದಲಿ ಪೂಜೆಯನ್ನು ಮಾಡಿದರು. ಇನ್ನೂವರೆಗೆ ಆ ಕಾರ್ಯ ಪ್ರಾರಂಭ ಆಗಿಲ್ಲ. ನಾವು ಮತ್ತು ಶಾಸಕರನ್ನು ಕರೆಸಿ ಅದನ್ನು ಚಾಲನೆ ಕೊಡ್ರಿ ಅಂತ ಕೂಡ ಹೇಳ್ತಾ ಇದ್ದೇವೆ. ಶ್ರೀ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಅಂತಿದೆ ಸರ್, 18 ಎಕರೆ ಇದೆ. ಆ 18 ಎಕರೆಯಲ್ಲಿರುವಂಥ ಒಂದು ಕಾಮಗಾರಿ ಅರ್ಧಕ್ಕೆ ನಿಂತದ್ದು. ಅದು ಅನೈತಿಕ ಚಟುವಟಿಕೆಗಳ ಕೇಂದ್ರ ಆಗಿಬಿಟ್ಟದು, ಅದು ಪೂರ್ಣಗೊಂಡಿಲ್ಲ. ಅದಕ್ಕಾಗಿ ಇನ್ನೂ ಅದಕ್ಕೆ ಬೇಕಾದಂಥ ಹಣವನ್ನು ಕೊಡಿಸಿ ಆ ಒಂದು ರಾಜೀವ್ ಗಾಂಧಿ ಥೀಮ್ ಪಾರ್ಕನ್ನು ಸೌಂದರ್ಯೀಕರಣ ಮಾಡಿ ನಾಗರಿಕರಿಗೆ ಉಪಯೋಗ ಆಗುವಂತೆ ಮಾಡಿ ಅಂತಕೊಂಡು ನಾವು ಸಾಕಷ್ಟು ಮನವಿ ಮಾಡಿದ್ದೇವೆ. ಅಲ್ಲಿ ಒಂದು ಕಲ್ಯಾಣ ಮಂಟಪ ಇದೆ ಸರ್. ಆ ಕಲ್ಯಾಣ ಮಂಟಪ 5-6 ವರ್ಷ, ಒಂದು 7-8 ವರ್ಷದಿಂದ ಅದು ಖಾಲಿನೇ ಬಿದ್ದದ್ರಿ. ಅದು ಸರ್ಕಾರದ ಒಂದು ನಾವು ಕಟ್ಟುವಂಥ ಟ್ಯಾಕ್ಸ್ಗಳನ್ನು ಮುಖಾಂತರ ಅದು ಏನು ಜಿಡಿಯದಾಗದ ಆ ಕಲ್ಯಾಣ ಮಂಟಪ ಅದು ಉಪಯೋಗ ಆಗಲಿರೋಂಥದ್ದೇ ಇದೆ ಸರ್. ಅದು ಉಪಯೋಗ ಆಗಬೇಕು ಸಾರ್ವಜನಿಕರಿಗೆ ಅಂತ ನಮ್ಮ ಬೇಡಿಕೆ ಇದೆ ಸರ್. ಅದನ್ನು ಯಾವ ರೀತಿಯಿಂದ ಅದನ್ನು ಬಳಸ್ತಾ ಇದ್ದಾರೆ ಗೊತ್ತಿಲ್ಲ. ಅಲ್ಲಿ ಕುಡಿದು ತಿಂದು ಅನೈತಿಕ ಚಟುವಟಿಕೆಗಳು ನಡೀತಾ ಇವೆ. ಅದು ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಮತ್ತು ನಮ್ಮ ಬಡಾವಣೆಯಲ್ಲಿ ಒಂದು 3-4 ಮುಳ್ಳಹಂದಿಗಳಿವೆ ಸರ್. ಆ ಮುಳ್ಳಹಂದಿಗಳು ಸಾರ್ವಜನಿಕರು ವಾಕಿಂಗ್ ಹೋಗೋಮಂದ, ಹಿರಿಯ ನಾಗರಿಕರು ವಾಕಿಂಗ್ ಹೋಗೋಮಂದ, ಮಕ್ಕಳನ್ನು ಕರ್ಕೊಂಡು ಹೋಗೋಮಂದ ಸಾಕಷ್ಟು ಭೇಟಿಯಾಗಿ ತೊಂದರೆ ಉಂಟು ಮಾಡ್ತಾಯಿದ್ವಿ. ನಾವು ಅರಣ್ಯ ಪರಿಸರ ಇಲಾಖೆಯವರಿಗೂ ಮತ್ತು ಈ ಮಹಾನಗರ ಪಾಲಿಕೆಯವರಿಗೂ ಕೂಡ ಆ ಅರಣ್ಯ ಹಂದಿಗಳನ್ನು ಹಿಡಿದುಕೊಂಡು ನಾವು ಅದನ್ನು ಇದರಲ್ಲಿ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದ್ದೇವೆ. ಆದರೂ ಕೂಡ ಕಾರ್ಯ ಆಗಿಲ್ಲ. ಈ ಸುದ್ದಿಗೋಷ್ಠಿಯಲ್ಲಿ ನಾಗೇಂದ್ರರಾವ್ ಮುಚ್ಚೆಟ್ಟಿ, ಡಾಕ್ಟರ್ ಪ್ರೇಮ್ ಸಿಂಗ್ ಚೌಹಾಣ್, ಮಲ್ಲಿಕಾರ್ಜುನ್ ಮೇಣಜಗಿ, ಉಪಾಧ್ಯಕ್ಷರಾದ ಡಾಕ್ಟರ್ ಅಣ್ಣಾರಾವ್ ಎಸ್ ಪಾಟೀಲ್, ಖಜಾಂಚಿಗಳಾದ ನಾಗರಾಜ್ ಬಿ ಕುಲಕರ್ಣಿ, ಸಹ ಕಾರ್ಯದರ್ಶಿಗಳಾದ ಶಿವಾಜಿ ಜಿಕೆ, ಸದಸ್ಯರಾದ ಶಿವಕುಮಾರ್ ಎಸ್ ಪಾಂಚಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ಮಾದಿಗ ಸಮಾಜದ ವಿವಿಧ ಸಂಘಟನೆಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು. ಜಿಲ್ಲಾ ಮಾದಿಗ ಸಮಾಜದ ವಿವಿಧ ಸಂಘಟನೆಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಒಳ ಮೀಸಲಾತಿ ಜಾರಿ ಮಾಡಲು ವಿಳಂಬ ಮಾಡುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಹಾಗೂ ಒಳ ಮೀಸಲಾತಿ ಜಾರಿಗಾಗಿ ದಿನಾಂಕ 1ನೇ ಆಗಸ್ಟ್ 2025ರಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಲಾಗುವುದು ಎಂದು ಸಮಿತಿಯ ಗೌರವ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಚಟ್ನಳ್ಳಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಜಿಲ್ಲಾ ಮಾದಿಗ ಸಮಾಜ
ಸಮಾಜದ ವಿವಿಧ ಸಂಘಟನೆಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ಕಲಬುರಗಿ ವತಿಯಿಂದ ಒಳ ಮೀಸಲಾತಿ ಜಾರಿ ಮಾಡಲು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರ ನಡೆಯನ್ನು ಖಂಡಿಸಿ ಹಾಗೂ ಒಳ ಮೀಸಲಾತಿ ಜಾರಿಗಾಗಿ ದಿನಾಂಕ 1/8/2025 ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಆ ಒಂದು ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಿದ್ದೇವೆ. ದಿನಾಂಕ 1/8/2024 ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ಒಳ ಮೀಸಲಾತಿಯ ವರ್ಗೀಕರಣದ ಅನುಗುಣವಾಗಿ ಆಯಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಅಧಿಕಾರವಿದೆ ಎಂದು ಐತಿಹಾಸಿಕ ತೀರ್ಪು ನೀಡಿರುವುದು ತಮ್ಮೆಲ್ಲರಿಗೂ ಒಂದು ಗೊತ್ತಿದ್ದಂಥ ವಿಷಯ. ಆದರೆ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಳುತ್ತಿರುವ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಸುಮಾರು ಆಗಸ್ಟ್ 1ನೇ ತಾರೀಕು 2025 ಒಂದು ವರ್ಷ ಅವಧಿ ತೆಗೆದುಕೊಂಡಿದ್ದರೂ ಕೂಡ ಕರ್ನಾಟಕ ರಾಜ್ಯದ ಸರ್ಕಾರವು ಸನ್ಮಾನ್ಯ ಮುಖ್ಯಮಂತ್ರಿಗಳು AG ಸದಾಶಿವ ಆಯೋಗದ ವರದಿಯನ್ನು ಮತ್ತು ಕಾಂತರಾಜ್ ಆಯೋಗದ ವರದಿಯನ್ನು ಪರಿಪೂರ್ಣವಾಗಿ ದತ್ತಾಂಶ ಒಳಗೊಂಡಿದ್ದರೂ ಕೂಡ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಏಕಸದಸ್ಯ ಪೀಠವನ್ನು ರಚನೆ ಮಾಡಿ ಜಾತಿಯ ಒಂದು ಸಮೀಕ್ಷೆ ಪೂರ್ಣಗೊಂಡ ನಂತರ ನಾನು 3 ತಿಂಗಳಿನಲ್ಲಿ ಒಳ ಮೀಸಲಾತಿ ಅನುಷ್ಠಾನಗೊಳಿಸ್ತೇನೆ ಎಂದು ಆಶ್ವಾಸನೆ ನೀಡಿದಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು ಇವತ್ತಿನ ದಿವಸ ಖುಷಿ ಆಗಿದೆ ಅವರ ಮಾತು. ಅದನ್ನು ಖಂಡಿಸಿ ಮುಂದೆ ಬರುವ ಮಳೆಗಾಲದ ಅಧಿವೇಶನದಲ್ಲಿ ಕೂಡ ನಮ್ಮ ಒಳ ಮೀಸಲಾತಿ ವರ್ಗೀಕರಣವನ್ನು ಸುಮಾರು 3.5 ದಶಕದಿಂದ ಇದ್ದಂಥ ಬೇಡಿಕೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರವನ್ನು ಧೋರಣೆ ತೋರುತ್ತಿರೋದು ಖಂಡಿಸಿ ಕಲಬುರಗಿ ನಗರದಲ್ಲಿ 1/8/2025 ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಎದುರು ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸುದ್ದಿಗೋಷ್ಠಿಯಲ್ಲಿ ವಿಭಾಗೀಯ ಅಧ್ಯಕ್ಷರಾದ ಚಂದ್ರಕಾಂತ್ ಕೆ ನಾಟಿಕಾರ್, DMSS ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ್ ಕೆ ಜವಳಿ, ಮಾದಿಗ ದಂಡೋರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಸುಂದರ ಡಿ ಸಾಗರ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಶಿವಕುಮಾರ ಆಜಾದ್ಪುರ್, ಶೋಷಿತ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಲಕ್ಕಪ್ಪ ಎಸ್ ಜವಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಂಜಾರ ಸರಕಾರಿ ಅರೆ ಸರಕಾರಿ ನೌಕರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಆಯೋಜನೆ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಬಂಜಾರ ಸರಕಾರಿ ಮತ್ತು ಅರೆ ಸರಕಾರಿ ನೌಕರರ ಸಂಘ ಕಲಬುರಗಿ ಜಿಲ್ಲೆಯ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆಯೋಜನೆ ಕುರಿತು ಸಂಘದ ನೂತನ ಜಿಲ್ಲಾಧ್ಯಕ್ಷರಾದ ಹರಿಶ್ಚಂದ್ರ ಎಸ್ ರಾಠೋಡ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ನಿರಂತರವಾಗಿ ಸಂಘವು ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ಔದ್ಯೋಗಿಕ ಹಾಗೂ ಅಭಿವೃದ್ಧಿಶೀಲ ಚಟುವಟಿಕೆಗಳನ್ನು ಸಮಾಜದ ಏಳಿಗೆಗಾಗಿ ಯಶಸ್ವಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಈ ನಿಟ್ಟಿನಲ್ಲಿ 2025ರಿಂದ 2028 ಅವಧಿಗಾಗಿ ನೂತನ ಆಡಳಿತ ಮಂಡಳಿಯ ಆಯ್ಕೆಯಾಗಿರುವುದು ನೂತನ ಜಿಲ್ಲಾ ಅಧ್ಯಕ್ಷರಾಗಿ ನಾನು ಶ್ರೀ ಹರಿಶ್ಚಂದ್ರ ಎಸ್ ರಾಠೋಡ್ ಹಾಗೂ ಗೌರವ ಅಧ್ಯಕ್ಷರಾಗಿ ಶ್ರೀ ಪೇಬ್ರಿ ಸಿಂಗ್ ಚೌಹಾಣ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ಬಾಬು ಎಂ ಜಾಧವ್ ಅವರು ಆಯ್ಕೆಯಾಗಿದ್ದು, ಇದರೊಂದಿಗೆ ಒಟ್ಟು 21 ಜನ ಹೊಸ ಆಡಳಿತ ಮಂಡಳಿಯ ರೂಪುಗೊಂಡಿದ್ದು, ಇವರೆಲ್ಲ ದಿನಾಂಕ 21/7/2025 ಅಧಿಕಾರ ಸ್ವೀಕಾರ ಹಾಗೂ ಪ್ರಮಾಣ ವಚನವನ್ನು ದೃಢೀಕರಣ ಪತ್ರವನ್ನು ಸಮಾಜದ ರಾಜಕೀಯ ಮುಖಂಡರು ಮತ್ತು ಸಮಾಜದ ಹಿರಿಯರು, ಚಿಂತಕರು, ಮಾಜಿ ಪದಾಧಿಕಾರಿಗಳು ಸೇರಿ ನೂತನ ಪದಾಧಿಕಾರಿಗಳ ಸಂಘದ ಜವಾಬ್ದಾರಿಯನ್ನು ನೀಡಲಾಯಿತು. ಈ ಮೂಲಕ ನೂತನ ಆಡಳಿತ ಮಂಡಳಿಯ ನಿರ್ಣಯ ಕೈಗೊಂಡಂತೆ ನಿರಂತರವಾಗಿ 3 ವರ್ಷದಿಂದ ನಡೆದ ಬರುವ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ವಿವಿಧ ಕ್ರೀಡೆಗಳ ಸ್ಪರ್ಧೆಗಳನ್ನು ಆಗಸ್ಟ್ ತಿಂಗಳಲ್ಲಿ ಹಮ್ಮಿಕೊಳ್ಳಲು ಹಾಗೂ 15ನೇ ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಪ್ರತಿಶತ 60 ಶ್ರೇಣಿಯಲ್ಲಿ ಉತ್ತೀರ್ಣರಾದ SSLC ಎಂದು ಸ್ನಾತಕೋತ್ತರ ಮಟ್ಟದ ಉನ್ನತ ಶಿಕ್ಷಣ
ಪ್ರತಿಭಾವಂತರಿಗೆ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ಪತ್ರ ಹಾಗೂ ಪಾರಿತೋಷಿಕರೊಂದಿಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವಧನ ನೀಡಿ ಪುರಸ್ಕರಿಸಲಾಗುವುದು. ಅದರೊಂದಿಗೆ ಕ್ರೀಡಾಕೂಟದಲ್ಲಿ ವಿಜೇತರಿಗೆ ಬಹುಮಾನ ಹಾಗೂ ವಿವಿಧ ಕ್ಷೇತ್ರ ಸಾಧಕರಿಗೆ ಮತ್ತು ಪದೋನ್ನತಿ ನಿವೃತ್ತಿ ಹಾಗೂ ಹೊಸದಾಗಿ ನೇಮಕಗೊಂಡ ಅಧಿಕಾರಿಗಳಿಗೆ ಸನ್ಮಾನಿಸಲಾಗುವುದು. ಈ ಸುದ್ದಿಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಪ್ರೇಮ್ ಸಿಂಗ್ ಚೌಹಾಣ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಬಾಬು ಎಂ ಜಾಧವ್, ಖಜಾಂಚಿಗಳಾದ ರವಿ ನಾಯಕ್, ಸದಸ್ಯರುಗಳಾದ ದೇವಿದಾಸ್ ಚೌಹಾಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.